ಮಗನನ್ನ ಕಳ್ಕೊಂಡಿರುವಂತ ತಾಯಿ ಸಾಮಾನ್ಯವಾಗಿ ಏನು ಅಂದ್ರೆ ಮಗನ ತಿಥಿ ಕರ್ಮವನ್ನು ಮುಗಿಸಿ ಬಂದಿರುವಂತ ತಾಯಿ ತಂದೆ ತಾಯಿಗಳು ಏನು ಬಯಸ್ತಾರೆ ಹೇಳಿ ವಯಸ್ಸಾಗಿರುವಂತವರು ಅಯ್ಯೋ ನಮ್ಮ ತಿಥಿ ಕರ್ಮಗಳನ್ನು ಮಾಡಬೇಕು ಅಂತ ಬಯಸ್ತಾರೆ ಆ ತಾಯಿಗೆ ಈ ನಾಯಕತ್ವದ ಮೇಲೆ ಅಷ್ಟೊಂದು ನಂಬಿಕೆ ಇದೆ ಅಂತಂದ್ರೆ ನಾವು ಯೋಚನೆ ಮಾಡಬೇಕು ಇಟಲಿ ಉಪ ಪ್ರಧಾನಿಗಳು ಜಯಶಂಕರ್ ಜೊತೆ ಮಾತಾಡಿದ್ದಾರೆ ಇಟಲಿ ಯಾವಾಗಲೂ ಕೂಡ ಭಾರತದ ಜೊತೆಗೆ ನಿಂತಿದೆ ಗಡಿ ಭಾಗದಲ್ಲಿನ ಬೆಳವಣಿಗೆಯ ಬಗ್ಗೆ ಇಟಲಿ ಉಪ ಪ್ರಧಾನಿ ಜಯಶಂಕರ್ ಅವರ ಜೊತೆಗೆ ಮಾತುಕತೆ ಮಾಡಿದ್ದಾರೆ ಇದು ಸಂಗತಿ ನೀವು ಯಾವ ದೇಶ ನೋಡಿ ಪಾಕಿಸ್ತಾನಕ್ಕೆ ಜೈ ಎನ್ನುವಂಥವ್ರು ಯಾರೂ ಇಲ್ಲ ಯಾರೂ ಕೂಡ ನಂಬಲ್ಲ ನಿಜ ನಂಬುವಂಥ ಒಂದೇ ಒಂದು ರಾಷ್ಟ್ರ ಯಾವುದಪ್ಪ ಅಂದರೆ ಚೀನಾ ಯಾಕಪ್ಪ ಅಂತಂದರೆ ಚೀನಾಕ್ಕೆ ಗೊತ್ತು ಭಾರತ ಬೆಳೆದು ನಿಂತುಬಿಟ್ರೆ ಬಹಳ ಕಷ್ಟ ಅಂತ ಭಾರತ ದುರ್ಬಲ ಆಗಬೇಕು ಭಾರತ ಯುದ್ಧ ಪೀಡಿತ ಆಗಬೇಕು ಹಿಂಗಾಗಿ ಏನಂದರೆ ಇಲ್ಲೇನು ಬಿಸ್ನೆಸ್ ಶುರುವಾಗಿದೆ ಇಲ್ಲೇನು ಫ್ಯಾಕ್ಟ್ರಿಗಳು ಶುರುವಾಗಿವೆ ಇಲ್ಲೇನು ಹೂಡಿಕೆಗಳು ಶುರುವಾಗಿವೆ ಅವೆಲ್ಲವೂ ಕೂಡ ಕ್ಯಾನ್ಸಲ್ ಆಗಬೇಕು ಅವು ನನ್ನ ಕಡೆ ಬರಬೇಕು ಇದೇ ಹುನ್ನಾರ ಅದನ್ನು ಬಿಟ್ಟರೆ ಇನ್ಯಾವ ರಾಷ್ಟ್ರವೂ ಕೂಡ ಅವ್ರಿಗೆ ಬೆಂಬಲ ಕೊಡಲ್ಲ ಭಾರತದ ಚಿತ್ರಣ ಕೂಡ ಸರಿ ಹೇಗಿದೆ ಅಂತಂದ್ರೆ ಭಾರತ ಎಲ್ಲೂ ಹೋಗಿ ನಮ್ಮ ಮೇಲೆ ದಾಳಿ ಆಗ್ತದೆ ಅಂತ ಅಲವತ್ಕೊಳ್ಳಲ್ಲ ನಮ್ಮ ಮೇಲೆ ದಾಳಿ ಆಗೋದನ್ನು ತಡೆದಿದ್ದೀವಿ ಪ್ರತಿ ದಾಳಿಯನ್ನು ನಡೆಸಿದ್ದೀವಿ ಅಂತ ಮಾಹಿತಿಯನ್ನು ಕೊಡುತ್ತೆ ಜಸ್ಟ್ ಇನ್ಫಾರ್ಮೇಶನ್ ಅಷ್ಟೇ ಇನ್ನೊಂದು ರಾಷ್ಟ್ರ ಅಂದರೆ ಟರ್ಕಿಗೆ ಇನ್ನೊಂದು ಹೆಸರು ತುರ್ಕಿ ಅಂತ ಬಹುಶಃ ಏನಂದ್ರೆ ತುರಿಕೆ ಶುರುವಾಗಿದೆ ಅದಕ್ಕೂ ಕೂಡ ಈ ಹುಚ್ಚು ತುರಿಕೆಗಳು ಯುದ್ಧದ ತುರಿಕೆ ಹಾಗಾಗಿ ಅದು ಕೂಡ ಒಂದು ಸಪೋರ್ಟ್ ಮಾಡ್ತಾ ಇದೆ ಅದು ಬಿಟ್ಟರೆ ಯಾರೂ ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ ಎಲ್ಲೋ ಒಂದು ಕಡೆ ಎಲ್ಲರೂ ಕೂಡ ಭಾರತದ ಪರವಾಗಿ ನಿಂತಿದ್ದಾರೆ ಪರವಾಗಿ ನಿಲ್ತಾರೋ ನಿಲ್ಲಲ್ವೋ ಅಬ್ದುಲ್ ಕಲಾಂ ಒಂದು ಕಡೆ ಭಾಳ ಅದ್ಭುತವಾದ ಮಾತನ್ನು ಹೇಳ್ತಾರೆ ನಾವು ಯಾವಾಗ ಈ ಅಣ್ವಸ್ತ್ರದ ಪರೀಕ್ಷೆ ಮಾಡಿದ್ವಲ್ಲ ಆವಾಗ ಬ್ಯಾನ್ ಮಾಡಿಬಿಟ್ರಲ್ಲ ಇವರು ನಿಮಗೇನು ಕೊಡಲ್ಲ ಅಂತೇಳಿ ಅಂತ ಕೊಡದಿದ್ರೆ ಕತ್ತೆ ಬಾಲ ಸುತ್ತಮುತ್ತ ದೇಶದಲ್ಲಿ 3 ಸಮುದ್ರಗಳನ್ನು ಹತ್ತಿರದಲ್ಲಿದ್ದೀವಿ ನಾವು ಮೀನು ತಿಂದು ಬದುಕ್ತೀವಿ ಬ್ರೆಡ್ ತಿಂದು ಬದುಕ್ತೀವಿ ನಿಮ್ಮ ಯೋಗ್ಯತೆಗೆ ಕೊಟ್ಟರಷ್ಟು ಬಿಟ್ಟರಷ್ಟು ಅಂತಂತಂದರು ಭಾರತ ಎಲ್ಲವನ್ನೂ ಮಾಡಿಕೊಂಡಿರುವಂಥದ್ದು ಸ್ವಂತ ಬಲದ ಮೇಲೆ ಸ್ವಂತ ಸಾಮರ್ಥ್ಯದ ಮೇಲೆ ಎಲ್ಲವನ್ನೂ ಕೂಡ ಭಿಕ್ಷೆ ಎತ್ಕೊಂಡು ಬದುಕಿಲ್ಲ ಭಾರತ ಅದ್ರ ಇತಿಹಾಸವೇ ಇಲ್ಲ ಭಿಕ್ಷೆ ಎತ್ತಿರೋದು ಸುಮ್ಮನೆ ಯಾರ ಜೊತೆಗೆ ಕಾಲು ಕರಿ ಜಗಳಕ್ಕೆ ಹೋಗೋದು ಅವ್ರು ಹಾಳಾಗಲಿ ಇವ್ರು ಹಾಳಾಗಲಿ ಅನ್ನೋದು ಇಲ್ಲ ಆದರೆ ಈಗ ಭಾರತ ಬದಲಾಗಿದೆ ಈಗ ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಸರ್ವೇ ಜನ ಸುಖಿನೋ ಭವಂತು ಇನ್ನೆಲ್ಲ ಆಗಲ್ಲ ವರ್ಕೌಟ್ ಆಗಲ್ಲ ಅಂತ ಗೊತ್ತಾಗಿದೆ ನಮಗೆ ನಮ್ಮ ಜನ ಸುಖವಾಗಿರಬೇಕು ಫಸ್ಟ್ ನಿಜ ಅಷ್ಟಾಗಿಯೂ ಕೂಡ ನಮ್ಮ ಆಪರೇಷನ್ ಸಿಂಧೂರ ಹೇಗಿತ್ತು ಹೇಳಿ ಆಪರೇಷನ್ ಸಿಂಧೂರ ಅಂತಂದ್ರೆ ಭಾರತ ಉಗ್ರರ ನೆಲೆಗಳನ್ನು ಮಾತ್ರ ಗುರಿಯಾಗಿಸ್ಕೊಂಡು ದಾಳಿ ಮಾಡ್ತು ಒಬ್ಬದೇ ಒಬ್ಬ ನಾಗರಿಕ ಅಥವಾ ಪಾಕಿಸ್ತಾನದ ಸೇನಾ ನೆಲೆಯನ್ನು ಕೂಡ ಟಚ್ ಮಾಡೋದಕ್ಕೆ ಹೋಗ್ಲಿಲ್ಲ ನಮ್ಮ ಗುರಿ ಯಾವುದು ನಮ್ಮ ಮೇಲೆ ದಾಳಿ ಮಾಡಿದಂತ ಉಗ್ರರನ್ನ ಸದೆ ಬಡಿತಾ ಇದ್ದೀವಿ ನಿಮಗೆ ಉಗ್ರರ ಜೊತೆ ಯಾವುದೇ ಸಂಬಂಧ ಇಲ್ಲ ಅಲ್ವಾ ಸುಮ್ಮನೆರಿ ಅಂತೂ ಆದ್ರೆ ಪಾಕಿಸ್ತಾನ ಎಲ್ಲಿ ಸುಮ್ಮನಿರುತ್ತೆ ಯಾಕಂದ್ರೆ ಅವರ ಸೇನೆಯೊಳಕ್ಕೆ ಉಗ್ರರನ್ನ ಬೆಟ್ಕೊಂಡಿದೆ ಆ ಉಗ್ರರಿಗೆ ಟ್ರೈನಿಂಗ್ ಕೊಡ್ತಾ ಇದೆ ಆ ಉಗ್ರರ ಅಡಗುತಾಣಗಳನ್ನ ತಮ್ಮ ದೇಶದೊಳಗೆ ಇಟ್ಕೊಂಡಿರುವಂತದ್ದು ಅಂಥದ್ದೊಂದು ರಾಷ್ಟ್ರದಿಂದ ಇನ್ನೇನನ್ನ ನಿರೀಕ್ಷಿಸೋದಕ್ಕೆ ಸಾಧ್ಯ ಭಾರತ ಸಜ್ಜಾಗಿತ್ತು ಭಾರತಕ್ಕೆ ತಿಳಿದಿತ್ತು ರಾಜಸ್ಥಾನದ ಬಾರ್ಬರ್ದಲ್ಲೂ ಕೂಡ ಸಂಪೂರ್ಣ ಬ್ಲಾಕ್ಔಟ್ ಪಾಕಿಸ್ತಾನದ ಕ್ಷಿಪಣಿ ದಾಳಿಯ ಬೆನ್ನಲ್ಲೇ ಪೂರ್ಣ ಕತ್ತಲು ಎಲ್ಲ ಬಾರ್ಡರ್ ಏರಿಯಾಗಳಲ್ಲಿ ಅದನ್ನೇ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಕ್ಷಿಪಣಿ ದಾಳಿಯನ್ನ ಮಾಡ್ತಾ ಇದ್ದು ಆ ದಾಳಿಯ ಬೆನ್ನಲ್ಲೇ ಪೂರ್ಣ ಕತ್ತಲು ಭಾರತದಲ್ಲಿ ಈಗ ನಾವು ಗಮನಿಸ್ತಾ ಇದ್ದೀವಿ ಎಲ್ಲೆಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ ಅನ್ನೋದನ್ನ ಸಂಪೂರ್ಣ ಬ್ಲಾಕ್ಔಟ್ ಅಂದ್ರೆ ದಾಳಿ ಆಗ್ತಾ ಇದೆ ದಾಳಿಗೆ ಮುನ್ಸೂಚನೆ ಸಿಗ್ತಾ ಇದೆ ಅಂತನ್ನುವಂಥ ಸಂದರ್ಭದಲ್ಲಿ ಜನರ ಸುರಕ್ಷತೆಗೋಸ್ಕರ ಇಂಥದ್ದೊಂದು ಸಿಸ್ಟಮ್ ಸಂಪೂರ್ಣ ಬ್ಲಾಕ್ಔಟ್ ಮಾಡ್ಕೊಳ್ಳಲಾಗುತ್ತೆ ರಸ್ತೆಯಲ್ಲಿ ಹೋಗ್ತಾ ಇದ್ರೂ ಕೂಡ ಯಾವುದೇ ವಾಹನಗಳ ಬೆಳಕು ಅಲ್ಲಿ ಬರಬಾರ್ದು ಶತ್ರುಗಳಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಹಾಯ ಆಗಬಾರ್ದು ನಮ್ಮನ್ನು ನಾವು ರಕ್ಷಿಸ್ಕೊಳ್ಳೋದಕ್ಕೆ ಸಹಾಯ ಆಗಬೇಕು ಆ ನಿಟ್ಟಿನಲ್ಲಿ ಇರುವಂತಹ ಸಿಸ್ಟಮ್ ಜಮ್ಮು ಗುರುದಾಸ್ಪುರದಲ್ಲೂ ಕೂಡ ಬ್ಲಾಕ್ಔಟ್ ರಾಜಸ್ಥಾನದಲ್ಲಿ ಗುಜರಾತ್ನ ಭುಜ್ ಮತ್ತು ಕಚ್ನಲ್ಲಿ ಒಂದು ಕಡೆ ಪಾಕಿಸ್ತಾನದ ಒಳಗೆ ನುಗ್ಗಿ ನಮ್ಮ ಕ್ಷಿಪಣಿಗಳು ದಾಳಿ ನಡೆಸ್ತಾ ಇದೆ